ಕಳೆದ ಅಕ್ಟೋಬರ್ 11ರಂದು ಏನು ದಾವಣಗೆರೆ ನಗರದ ಹೊರವಲಯದಲ್ಲಿರುವಂಥ ರವೀಂದ್ರನಾಥ್ ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವಂಥ ಮನೆಗಳನ್ನ ಡೆಮಾಲಿಷ್ ಮಾಡುವಂಥ ಕೆಲಸವಾಗಿತ್ತು. ಆ ಸಂದರ್ಭದಲ್ಲಿ ಆ 36 ಕುಟುಂಬಗಳು ಬೀದಿಗೆ ಬಿದ್ದಿದ್ದವು. ಅದಾದ ನಂತರ ಆ ಕುಟುಂಬಗಳನ್ನು ಆ ದಾವಣಗೆರೆ ಹೊರವಲಯದಲ್ಲಿ ಅಂದರೆ ದಾವಣಗೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಒಂದು ಗಂಜಿ ಕೇಂದ್ರದಲ್ಲಿ ಅವ್ರನ್ನ ಇಡಲಾಗಿತ್ತು. ಅಂದರೆ 3 ತಿಂಗಳಿಂದ ಸತತವಾಗಿ ಅವರು ಗಂಜಿ ಕೇಂದ್ರದಲ್ಲಿದ್ದರು. ಈ ಕುರಿತಾಗಿ ಅಂದರೆ ಆ ಘಟನೆ ಅಕ್ಟೋಬರ್ 11ರಿಂದ ನಿರಂತರವಾಗಿ ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ವರದಿಯನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಈಗ ರಿಪಬ್ಲಿಕ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಅಂದರೆ ಅದರ ಫಲಶ್ರುತಿಯಾಗಿ ಈಗ ಆ 36 ಕುಟುಂಬಗಳಿಗೆ ಸೈಟ್ ಸಿಗುವಂತಹ ಕೆಲಸ ಆಗ್ತಿರುವಂಥದ್ದು. ಮಹಾನಗರ ಪಾಲಿಕೆಗೆ ಅವರಿಗೆ ಆ ಸೈಟನ್ನು ಗುರುತಿಸಿ ಕೊಡೋಕ್ಕೆ ಮುಂದಾಗಿರುವಂಥ. ಅದರಂತೆ ಪ್ರಮುಖವಾಗಿ ದಾವಣಗೆರೆ ಹೊರವಲಯದಲ್ಲಿರುವಂಥ SOG ಕಾಲನಿಯಲ್ಲಿ ಸುಮಾರು 600 ಅಡಿಯಷ್ಟು ಜಾಗೆಯಲ್ಲಿ ಆ 36 ಕುಟುಂಬಗಳಿಗೆ ಒಂದು ಸೈಟನ್ನು ಹಂಚಿಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಸೈಟ್ ಸ್ಥಳದಲ್ಲಿ ನನಗೆ ದೃಶ್ಯದಲ್ಲಿ ಕಾಣ್ತಿರುವಂತಹ ಇದೇ ಸೈಟಿನಲ್ಲಿ ಆ ಕುಟುಂಬಗಳಿಗೆ ಸೈಟ್ ಹಂಚಿಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದ SS ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅಂತಿಮ ತೀರ್ಮಾನಕ್ಕೆ ಬಂದಿರುವಂಥದ್ದಲ್ಲಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಮತ್ತು ದೂಡಾಗೆ ಸಂಬಂಧಪಟ್ಟಂಥ ಜಾಗೆ ಇದ್ದು ಆ ಸಂದರ್ಭದಲ್ಲಿ ದೂಡಾದಿಂದ ಇಲ್ಲಿ ಸೈಟ್ಗಳನ್ನ ಈಗಾಗಲೇ ಅಲರ್ಟ್ ಮಾಡಿಕೊಂಡು ಪ್ರಮುಖವಾಗಿ ಆ ಸೈಟ್ಗಳಿಗಾಗಿ ಆ ಜಾಗೆಯನ್ನು ಸ್ವಚ್ಛ ಮಾಡೋಕ್ಕೆ ಇವತ್ತು ಮುಂದಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇನ್ನೊಂದು 36 ಕುಟುಂಬಗಳಿಗೆ ಒಂದು ನಿವೇಶನ ನೀಡೋಕ್ಕೆ ಮಹಾನಗರ ಪಾಲಿಕೆ ಈಗಾಗಲೇ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ನಿರಂತರವಾಗಿ ಈ ಕನ್ನಡ ಈ ವಿಚಾರದಲ್ಲಿ ಸುದ್ದಿ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಫಲಶ್ರುತಿಯಾಗಿ ಇವತ್ತು ಆ 36 ಕುಟುಂಬಗಳಿಗೆ ಒಂದು ಸೈಟ್ ಸಿಗುವಂತಹ ಕೆಲಸ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಉಳಿದರ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರವೀಂದ್ರನಾಥ್ ಬಡಾವಣೆಯಲ್ಲಿ 36 ಜನ ನಮ್ಮ ಸರ್ಕಾರಿ ಪಾರ್ಕು ಓಪನ್ ಸ್ಪೇಸಲ್ಲಿ ಕಟ್ಕೊಂಡಿದ್ದರು ಸುಮಾರು ವರ್ಷಗಳಿಂದ. ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದವರು ಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಅಂದರೆ ನಮಗೆ ಮೂಲ ಸೌಕರ್ಯ ಇಲ್ಲ, ಪಾರ್ಕ್ ಇಲ್ಲ, ನಮಗೆ ಬೆಳಗ್ಗೆ ಎದ್ದು ಓಡಾಡೋಕ್ಕೆ ಮತ್ತು ಇವರಿಂದ ನಮ್ಗೆ ತೊಂದರೆ ಆಗ್ತದೆ, ಗಲಾಟೆ ಮಾಡ್ತಾರೆ ಈವ್ನಿಂಗ್ ಟೈಮು ಅಂತ ಹೇಳಿ ಅವರು ಒಂದು ಪಿಟಿಷನ್ ಫೈಲ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಅನಧಿಕೃತವಾಗಿ ಏನು ಗುಡಿಸಲಾಕೊಂಡು ಕಟ್ಟಿದಾರಲ್ಲ ಅವ್ರನ್ನೆಲ್ಲ ಕೂಡ ತೆರವುಗೊಳಿಸಿ ಅಂತ ಆದೇಶ ಮಾಡಿದರು. ಆ ಬೇಸ್ ಮೇಲೆ ಅವ್ರಿಗೆ ತಹಸೀಲ್ದಾರ್ ಅವರು ಅವ್ರನ್ನ ತೆರವುಗೊಳಿಸಿದರು. ಇದಾದಮೇಲೆ ಅವರು ಗಂಜಿ ಕೇಂದ್ರದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗಂಜಿ ಕೇಂದ್ರದಲ್ಲಿ ಸುಮಾರು 1.5 ತಿಂಗಳಿಂದ ಇದ್ದಾರೆ. ಕೆಲವ್ರಿಗೆ ಹುಷಾರಿಲ್ಲ, ಮಕ್ಕಳಿಗೆ ಕೆಲವರು ಲೇಡೀಸ್ಗೂ ಹುಷಾರಿಲ್ಲ. ಆಮೇಲೆ ಮಹಾನಗರ ಪಾಲಿಕೆ ಬಂದು ರಿಕ್ವೆಸ್ಟ್ ಕೇಳಿದರು. ಆಶ್ರಯ ಕಮಿಟಿ ಅಧ್ಯಕ್ಷರಾದ ಮಾನ್ಯ ಶಾಸಕರು ನಾರ್ತ್ ದಾವಣಗೆರೆ ಉತ್ತರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಸರ್ ಅಧ್ಯಕ್ಷತೆಯಲ್ಲಿ ಒಂದು ಆಶ್ರಯ ಕಮಿಟಿಯಲ್ಲಿ ನಾವು ಅನುಮೋದನೆ ತೊಗೊಂಡ್ವಿ. ಇಲ್ಲಿ ನಮ್ಮದು ಮಹಾನಗರ ಪಾಲಿಕೆ SOG ಕಾಲೋನಿಯಲ್ಲಿ ಜಾಗ ಓಪನ್ ಸ್ಪೇಸ್ ಜಾಗ ಇದೆ. ಇದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಸರ್ವೆ ಮಾಡಿ ಆಮೇಲೆ ದೂಡದಿಂದ ಕೂಡ ಲೆವೆಟ್ ನಾವು ಅಪ್ರೂವಲ್ ಮಾಡ್ಕೊಂಡಿದ್ವಿ. ಇದು ಸುಮಾರು 40 ಸೈಟು ಅಷ್ಟು ಬಂದಿದೆ. ಇವತ್ತು ನಾವು ಮಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಮಾರ್ಕ್ ಮಾಡೋಕ್ಕೆ ಬಂದಾಗ ಕೆಲವು ಸಾರ್ವಜನಿಕರು ರಿಕ್ವೆಸ್ಟ್ ಏನಿದೆ ಅಂದರೆ ಇದು ಇವಾಗ 30 ಅಡಿ ರಸ್ತೆ ಇದೆ, ಅದನ್ನು ಇನ್ನೊಂದು 40 ಅಡಿ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆ್ಯಸ್ ಪರ್ ನಮಗೆ ರಾಜೀವ್ ಗಾಂಧಿ ಏನೋ ಗೈಡ್ಲೈನ್ಸ್ ಪ್ರಕಾರ ಆಶ್ರಯ ಕಾಲೋನಿಗಳಲ್ಲಿ 30 ಅಡಿ ಕನಿಷ್ಠ ಏನು ರಸ್ತೆ ಇದೆ ಅದು ಇದೆ. ಈ ಹೆಚ್ಚುವರಿ ಜಾಗನ ನಾವು ಇವರಿಗೆ ನಿವೇಶನಗಳಾಗಿ ಕೊಡ್ತಾಯಿದ್ವಿ. ಒಬ್ಬೊಬ್ಬರಿಗೆ 600 ಅಡಿ ಚದರಡಿ ಅಷ್ಟು ನಾವು ನಿವೇಶನ ಕೊಡ್ತಾಯಿದ್ವಿ. ಅವರು ಟೆಂಪ್ರವರಿಯಾಗಿ ಇಲ್ಲಿ ಬಂದ ಮೇಲೆ ನಾವು ಅವ್ರಿಗೆ ಹಕ್ಕುಪತ್ರ ಕೊಟ್ಟಾದ್ಮೇಲೆ ಪರ್ಮನೆಂಟಾಗಿ ಮನೆಗಳು ಕೊಡೋಕ್ಕೆ ನೆಕ್ಸ್ಟು ಸಹಾಯಧನ ಕೊಡ್ತೀವಿ. ಏನಂದರೆ 36 ಕುಟುಂಬಗಳಿಗೆ ಆಶ್ರಯ ಒದಗಿಸುವಂಥ ಕಾರ್ಯಕ್ರಮ ಮಹಾನಗರ ಪಾಲಿಕೆಯಿಂದ ಮಾಡ್ತಾಯಿದ್ವಿ. ಇದು ಪೊಲೀಸ್ ಇಲಾಖೆಯವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದನೂ ತಹಸೀಲ್ದಾರ್ ಅವ್ರ ಸಿಬ್ಬಂದಿ ಬಂದಿದ್ದಾರೆ. ಪಾಲಿಕೆ ಎಲ್ಲ ಹೆಲ್ತ್ ಸೆಕ್ಷನ್, ಇಂಜಿನಿಯರ್ ಸೆಕ್ಷನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇದರಲ್ಲಿ ಇದೊಂದು ಸ್ಕೂಲ್ ಒಂದು ಕಟ್ಟಿದ್ದಾರೆ. ಸ್ಕೂಲ್ ಬಂದು ಇವರು ಅನಧಿಕೃತವಾಗಿ ಅಕ್ರಮವಾಗಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಅಲ್ಲ, ಪ್ರೈವೇಟು. ಇವರಿಗೆ ನಾವು 15 ದಿವಸದಿಂದನೇ ಹೇಳಿದ್ವಿ ತೆರವುಗೊಳಿಸ್ಕೊಳ್ಳಿ ಅಂತ. ಅದು ತೆರವುಗೊಳಿಸ್ಕೊಂಡೆ ಇವತ್ತು ಮಕ್ಕಳು ಇದ್ದಾರೆ. ನಾವು ಇವಾಗ ಬಂದು ಹೇಳಿದ್ರು ಕೂಡ ನಮಗೆ ಲೆಟ್ರ್ ಕೊಟ್ಟಿದ್ದೀವಿ ಪಾಲಿಕೆಯಲ್ಲಿ ಈ ಥರ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರಿ ಜಾಗಗಳಲ್ಲಿ ಪ್ರೈವೇಟ್ ಸ್ಕೂಲ್ ನಡೆಸೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನಾವು ಕೂಡ ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟರು ಕೂಡ ತೆರವು ಮಾಡ್ಕೊಳ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆ ಕಾಯ್ದೆ ನೋಡಿ ಕಾನೂನು ರೀತಿಯ ಕ್ರಮ ತಗೊಂಡು ಸ್ಕೂಲ್ ಅಂದರೆ ಮಕ್ಕಳಿದ್ದಾರೆ, ಮಕ್ಕಳೆಲ್ಲ ಹೋದ್ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡು ಸ್ಕೂಲ್ ಜಾಗ ಹಿಡ್ಕೊಂಡು ಅವ್ರು 36 ಫ್ಯಾಮಿಲಿಗೆಲ್ಲ ಸೆಟ್ ಆಗುತ್ತೆ ಮೇಡಮ್. ಹೌದೌದು, ಸ್ಕೂಲ್ ಜಾಗ ಹೌದು. ಇದೊಂದು 2 ಸೈಟ್ ಬರುತ್ತೆ ಇಲ್ಲಿ. ಈ ಸ್ಕೂಲ್ ಏನೋ ಅಧಿಕೃತ ಕಟ್ಟಿದಾರಲ್ಲ, ಇದರಲ್ಲಿ 2 ನಿವೇಶನ ಬರುತ್ತೆ, 2.5 ನಿವೇಶನ ಬರುತ್ತೆ. ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ಆದರೂ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ನೋಟಿಸ್ ಸರ್ಕಾರಿ ಜಾಗಕ್ಕಲ್ವ ನೋಟಿಸ್ ಕೊಟ್ಟಿಲ್ಲ, ಬಟ್ ಇಂಟಿಮೇಷನ್ ಕೊಟ್ಟಿದ್ದೀವಿ.
ಅವ್ರೇನು ಕಾನೂನು ಹೋರಾಟಕ್ಕೆ ಏನಾದರೂ ಹೋಗಿದ್ದಾರಲ್ಲ ಏನಾದರೂ ಅದು ಗೊತ್ತಿಲ್ಲ, ನಮ್ಮ ಮಾಹಿತಿ ಇಲ್ಲ. ಕಳೆದ ಅಕ್ಟೋಬರ್ 11ರಂದು ಏನು ದಾವಣಗೆರೆ ನಗರದ ಹೊರವಲಯದಲ್ಲಿರುವಂಥ ರವೀಂದ್ರನಾಥ್ ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವಂಥ ಮನೆಗಳನ್ನ ಡೆಮಾಲಿಸ್ ಮಾಡುವಂಥ ಕೆಲಸವಾಗಿತ್ತು. ಆ ಸಂದರ್ಭದಲ್ಲಿ ಆ 36 ಕುಟುಂಬಗಳು ಬೀದಿಗೆ ಬಿದ್ದಿದ್ದವು. ಅದಾದ ನಂತರ ಆ ಕುಟುಂಬಗಳನ್ನು ಆ ದಾವಣಗೆರೆ ಹೊರವಲಯದಲ್ಲಿ ಅಂದರೆ ದಾವಣಗೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಒಂದು ಗಂಜಿ ಕೇಂದ್ರದಲ್ಲಿ ಅವ್ರನ್ನ ಇಡಲಾಗಿತ್ತು. ಅಂದರೆ 3 ತಿಂಗಳಿಂದ ಸತತವಾಗಿ ಅವರು ಗಂಜಿ ಕೇಂದ್ರದಲ್ಲಿದ್ದರು. ಈ ಕುರಿತಾಗಿ ಅಂದರೆ ಆ ಘಟನೆ ಅಕ್ಟೋಬರ್ 11ರಿಂದ ನಿರಂತರವಾಗಿ ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ವರದಿಯನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಈಗ ರಿಪಬ್ಲಿಕ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಅಂದರೆ ಅದರ ಫಲಶ್ರುತಿಯಾಗಿ ಈಗ ಆ 36 ಕುಟುಂಬಗಳಿಗೆ ಸೈಟ್ ಸಿಗುವಂತಹ ಕೆಲಸ ಆಗ್ತಿರುವಂಥದ್ದು. ಮಹಾನಗರ ಪಾಲಿಕೆಗೆ ಅವರಿಗೆ ಆ ಸೈಟನ್ನು ಗುರುತಿಸಿ ಕೊಡೋಕ್ಕೆ ಮುಂದಾಗಿರುವಂಥ. ಅದರಂತೆ ಪ್ರಮುಖವಾಗಿ ದಾವಣಗೆರೆ ಹೊರವಲಯದಲ್ಲಿರುವಂಥ SOG ಕಾಲನಿಯಲ್ಲಿ ಸುಮಾರು 600 ಅಡಿಯಷ್ಟು ಜಾಗೆಯಲ್ಲಿ ಆ 36 ಕುಟುಂಬಗಳಿಗೆ ಒಂದು ಸೈಟನ್ನು ಹಂಚಿಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಸೈಟ್ ಸ್ಥಳದಲ್ಲಿ ನನಗೆ ದೃಶ್ಯದಲ್ಲಿ ಕಾಣ್ತಿರುವಂತಹ ಇದೇ ಸೈಟಿನಲ್ಲಿ ಆ ಕುಟುಂಬಗಳಿಗೆ ಸೈಟ್ ಹಂಚಿಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದ SS ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅಂತಿಮ ತೀರ್ಮಾನಕ್ಕೆ ಬಂದಿರುವಂಥದ್ದಲ್ಲಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಮತ್ತು ದೂಡಾಗೆ ಸಂಬಂಧಪಟ್ಟಂಥ ಜಾಗೆ ಇದ್ದು ಆ ಸಂದರ್ಭದಲ್ಲಿ ದೂಡಾದಿಂದ ಇಲ್ಲಿ ಸೈಟ್ಗಳನ್ನ ಈಗಾಗಲೇ ಅಲರ್ಟ್ ಮಾಡಿಕೊಂಡು ಪ್ರಮುಖವಾಗಿ ಆ ಸೈಟ್ಗಳಿಗಾಗಿ ಆ ಜಾಗೆಯನ್ನು ಸ್ವಚ್ಛ ಮಾಡೋಕ್ಕೆ ಇವತ್ತು ಮುಂದಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇನ್ನೊಂದು 36 ಕುಟುಂಬಗಳಿಗೆ ಒಂದು ನಿವೇಶನ ನೀಡೋಕ್ಕೆ ಮಹಾನಗರ ಪಾಲಿಕೆ ಈಗಾಗಲೇ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ವಿಚಾರದಲ್ಲಿ ಸುದ್ದಿ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಫಲಶ್ರುತಿಯಾಗಿ ಇವತ್ತು ಆ 36 ಕುಟುಂಬಗಳಿಗೆ ಒಂದು ಸೈಟ್ ಸಿಗುವಂತಹ ಕೆಲಸ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಉಳಿದರ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರವೀಂದ್ರನಾಥ್ ಬಡಾವಣೆಯಲ್ಲಿ 36 ಜನ ನಮ್ಮ ಸರ್ಕಾರಿ ಪಾರ್ಕು ಓಪನ್ ಸ್ಪೇಸಲ್ಲಿ ಕಟ್ಕೊಂಡಿದ್ದರು ಸುಮಾರು ವರ್ಷಗಳಿಂದ. ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದವರು ಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಅಂದರೆ ನಮಗೆ ಮೂಲ ಸೌಕರ್ಯ ಇಲ್ಲ, ಪಾರ್ಕ್ ಇಲ್ಲ, ನಮಗೆ ಬೆಳಗ್ಗೆ ಎದ್ದು ಓಡಾಡೋಕ್ಕೆ ಮತ್ತು ಇವರಿಂದ ನಮ್ಗೆ ತೊಂದರೆ ಆಗ್ತದೆ, ಗಲಾಟೆ ಮಾಡ್ತಾರೆ ಈವ್ನಿಂಗ್ ಟೈಮು ಅಂತ ಹೇಳಿ ಅವರು ಒಂದು ಪಿಟಿಷನ್ ಫೈಲ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಅನಧಿಕೃತವಾಗಿ ಏನು ಗುಡಿಸಲಾಕೊಂಡು ಕಟ್ಟಿದಾರಲ್ಲ ಅವ್ರನ್ನೆಲ್ಲ ಕೂಡ ತೆರವುಗೊಳಿಸಿ ಅಂತ ಆದೇಶ ಮಾಡಿದರು. ಆ ಬೇಸ್ ಮೇಲೆ ಅವ್ರಿಗೆ ತಹಸೀಲ್ದಾರ್ ಅವರು ಅವ್ರನ್ನ ತೆರವುಗೊಳಿಸಿದರು. ಇದಾದಮೇಲೆ ಅವರು ಗಂಜಿ ಕೇಂದ್ರದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗಂಜಿ ಕೇಂದ್ರದಲ್ಲಿ ಸುಮಾರು 1.5 ತಿಂಗಳಿಂದ ಇದ್ದಾರೆ. ಕೆಲವ್ರಿಗೆ ಹುಷಾರಿಲ್ಲ, ಮಕ್ಕಳಿಗೆ ಕೆಲವರು ಲೇಡೀಸ್ಗೂ ಹುಷಾರಿಲ್ಲ. ಆಮೇಲೆ ಮಹಾನಗರ ಪಾಲಿಕೆ ಬಂದು ರಿಕ್ವೆಸ್ಟ್ ಕೇಳಿದರು. ಆಶ್ರಯ ಕಮಿಟಿ ಅಧ್ಯಕ್ಷರಾದ ಮಾನ್ಯ ಶಾಸಕರು ನಾರ್ತ್ ದಾವಣಗೆರೆ ಉತ್ತರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಸರ್ ಅಧ್ಯಕ್ಷತೆಯಲ್ಲಿ ಒಂದು ಆಶ್ರಯ ಕಮಿಟಿಯಲ್ಲಿ ನಾವು ಅನುಮೋದನೆ ತೊಗೊಂಡ್ವಿ. ಇಲ್ಲಿ ನಮ್ಮದು ಮಹಾನಗರ ಪಾಲಿಕೆ SOG ಕಾಲೋನಿಯಲ್ಲಿ ಜಾಗ ಓಪನ್ ಸ್ಪೇಸ್ ಜಾಗ ಇದೆ. ಇದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಸರ್ವೆ ಮಾಡಿ ಆಮೇಲೆ ದೂಡದಿಂದ ಕೂಡ ಲೆವೆಟ್ ನಾವು ಅಪ್ರೂವಲ್ ಮಾಡ್ಕೊಂಡಿದ್ವಿ. ಇದು ಸುಮಾರು 40 ಸೈಟು ಅಷ್ಟು ಬಂದಿದೆ. ಇವತ್ತು ನಾವು ಮಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಮಾರ್ಕ್ ಮಾಡೋಕ್ಕೆ ಬಂದಾಗ ಕೆಲವು ಸಾರ್ವಜನಿಕರು ರಿಕ್ವೆಸ್ಟ್ ಏನಿದೆ ಅಂದರೆ ಇದು ಇವಾಗ 30 ಅಡಿ ರಸ್ತೆ ಇದೆ, ಅದನ್ನು ಇನ್ನೊಂದು 40 ಅಡಿ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆ್ಯಸ್ ಪರ್ ನಮಗೆ ರಾಜೀವ್ ಗಾಂಧಿ ಏನೋ ಗೈಡ್ಲೈನ್ಸ್ ಪ್ರಕಾರ ಆಶ್ರಯ ಕಾಲೋನಿಗಳಲ್ಲಿ 30 ಅಡಿ ಕನಿಷ್ಠ ಏನು ರಸ್ತೆ ಇದೆ ಅದು ಇದೆ. ಈ ಹೆಚ್ಚುವರಿ ಜಾಗನ ನಾವು ಇವರಿಗೆ ನಿವೇಶನಗಳಾಗಿ ಕೊಡ್ತಾಯಿದ್ವಿ. ಒಬ್ಬೊಬ್ಬರಿಗೆ 600 ಅಡಿ ಚದರಡಿ ಅಷ್ಟು ನಾವು ನಿವೇಶನ ಕೊಡ್ತಾಯಿದ್ವಿ. ಅವರು ಟೆಂಪ್ರವರಿಯಾಗಿ ಇಲ್ಲಿ ಬಂದ ಮೇಲೆ ನಾವು ಅವ್ರಿಗೆ ಹಕ್ಕುಪತ್ರ ಕೊಟ್ಟಾದ್ಮೇಲೆ ಪರ್ಮನೆಂಟಾಗಿ ಮನೆಗಳು ಕೊಡೋಕ್ಕೆ ನೆಕ್ಸ್ಟು ಸಹಾಯಧನ ಕೊಡ್ತೀವಿ. ಏನಂದರೆ 36 ಕುಟುಂಬಗಳಿಗೆ ಆಶ್ರಯ ಒದಗಿಸುವಂಥ ಕಾರ್ಯಕ್ರಮ ಮಹಾನಗರ ಪಾಲಿಕೆಯಿಂದ ಮಾಡ್ತಾಯಿದ್ವಿ. ಇದು ಪೊಲೀಸ್ ಇಲಾಖೆಯವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದನೂ ತಹಸೀಲ್ದಾರ್ ಅವ್ರ ಸಿಬ್ಬಂದಿ ಬಂದಿದ್ದಾರೆ. ಪಾಲಿಕೆ ಎಲ್ಲ ಹೆಲ್ತ್ ಸೆಕ್ಷನ್, ಇಂಜಿನಿಯರ್ ಸೆಕ್ಷನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇದರಲ್ಲಿ ಇದೊಂದು ಸ್ಕೂಲ್ ಒಂದು ಕಟ್ಟಿದ್ದಾರೆ. ಸ್ಕೂಲ್ ಬಂದು ಇವರು ಅನಧಿಕೃತವಾಗಿ ಅಕ್ರಮವಾಗಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಅಲ್ಲ, ಪ್ರೈವೇಟು. ಇವರಿಗೆ ನಾವು 15 ದಿವಸದಿಂದನೇ ಹೇಳಿದ್ವಿ ತೆರವುಗೊಳಿಸ್ಕೊಳ್ಳಿ ಅಂತ. ಅದು ತೆರವುಗೊಳಿಸ್ಕೊಂಡೆ ಇವತ್ತು ಮಕ್ಕಳು ಇದ್ದಾರೆ. ನಾವು ಇವಾಗ ಬಂದು ಹೇಳಿದ್ರು ಕೂಡ ನಮಗೆ ಲೆಟ್ರ್ ಕೊಟ್ಟಿದ್ದೀವಿ ಪಾಲಿಕೆಯಲ್ಲಿ ಈ ಥರ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರಿ ಜಾಗಗಳಲ್ಲಿ ಪ್ರೈವೇಟ್ ಸ್ಕೂಲ್ ನಡೆಸೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನಾವು ಕೂಡ ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟರು ಕೂಡ ತೆರವು ಮಾಡ್ಕೊಳ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆ ಕಾಯ್ದೆ ನೋಡಿ ಕಾನೂನು ರೀತಿಯ ಕ್ರಮ ತಗೊಂಡು ಸ್ಕೂಲ್ ಅಂದರೆ ಮಕ್ಕಳಿದ್ದಾರೆ, ಆ ಮಕ್ಕಳೆಲ್ಲ ಹೋದ್ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡು ಸ್ಕೂಲ್ ಜಾಗ ಹಿಡ್ಕೊಂಡು ಅವ್ರು 36 ಫ್ಯಾಮಿಲಿಗೆಲ್ಲ ಸೆಟ್ ಆಗುತ್ತೆ ಮೇಡಮ್. ಹೌದೌದು, ಸ್ಕೂಲ್ ಜಾಗ ಹೌದು. ಇದೊಂದು 2 ಸೈಟ್ ಬರುತ್ತೆ ಇಲ್ಲಿ. ಈ ಸ್ಕೂಲ್ ಏನೋ ಅಧಿಕೃತ ಕಟ್ಟಿದಾರಲ್ಲ, ಇದರಲ್ಲಿ 2 ನಿವೇಶನ ಬರುತ್ತೆ, 2.5 ನಿವೇಶನ ಬರುತ್ತೆ. ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ಆದರೂ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ನೋಟಿಸು ಸರ್ಕಾರಿ ಜಾಗಕ್ಕಲ್ವ, ನೋಟಿಸ್ ಕೊಟ್ಟಿಲ್ಲ, ಬಟ್ ಇಂಟಿಮೇಷನ್ ಕೊಟ್ಟಿದ್ದೀವಿ. ಕಾನೂನು ಹೋರಾಟಕ್ಕೆ ಏನಾದರೂ ಹೋಗಿದ್ದಾರಲ್ಲ, ಅದು ಗೊತ್ತಿಲ್ಲ, ನಮ್ಮ ಮಾಹಿತಿ ಇಲ್ಲ.